ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಈ ಒಂದು ಕೇಸ್. ತೋಟದ ಮನೆಯಲ್ಲಿ ಸಂತ್ರಸ್ತೆ ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಕುಮಾರಸ್ವಾಮಿ. ನನ್ನ ಮಾತು ಸುಳ್ಳಾದ್ರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮೈಸೂರಿನಲ್ಲಿ ಸಾರಾ ಮಹೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯನ್ನ ರಾಜಶೇಖರ್ ತೋಟದಲ್ಲಿ ರಕ್ಷಿಸಿಲ್ಲ, ಸಾಬೀತುಪಡಿಸಿದ್ರೆ ರಾಜಕೀಯದಿಂದ ನಾನು ನಿವೃತ್ತಿಯನ್ನ ಪಡ್ಕೊಳ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ಗೂ ರಾಜೀನಾಮೆಯನ್ನ ನಾನು ಕೊಡ್ತೀನಿ ಅಂತ ಹೇಳಿ ಸಾರಾ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸಾರಾ ಮಹೇಶ್ ನೋಡ್ತಾ ಹೋಗೋಣ. SIT ನಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು, ನೀವು ಈ ಆರೋಪ ನಿಜವೇ ಆಗಿದ್ರೆ, ಮಾಡಿದವನು ತಪ್ಪು ಮಾಡಿರೋದಾದ್ರೆ, ಇದನ್ನ ಚುನಾವಣೆ 2 ದಿವಸ ಅನ್ನಂಗೆ ಲಕ್ಷಾಂತರ ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು? ಮೊಬೈಲ್ ಅಪ್ಲೋಡ್ ಮಾಡಿದವ್ರು ಯಾರು? ಇನ್ನು ಯಾಕೆ ಅವ್ರ ಬಗ್ಗೆ SIT ಅವರು ಕ್ರಮ ತಗೋತಾ ಇಲ್ಲ? ಈ ರೀತಿಯ ಅನುಮಾನಗಳಿಂದ ನಮ್ಮ ನಾಯಕರಾದಂಥ GT ದೇವೇಗೌಡರು ಇರ್ಬೋದು, ಅಥವಾ ನಾವಿಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ಮೇಯರ್ಗಳು, ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಇದು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ಜನತಾದಳದ ಮುಖಂಡರನ್ನ ಈ ಹಳೆ ಮೈಸೂರು ಭಾಗದಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಕೆಲವು ಕಾಂಗ್ರೆಸ್ನವರ ಮಾತಿನ ಮೇಲೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾ ಹೇಳ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರಿನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ ಪೊಲೀಸ್ನವರು ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ, ಅವರನ್ನ ಕರ್ಕೊ ಬಂದಿದ್ದಾರೆ. ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ನಲ್ಲಿ ಈ ಅಮ್ಮ ಅವರ ಸಂಬಂಧಿ, ಅವ್ರ ಮನೆಯಲ್ಲಿದ್ದಂಥವ್ರನ್ನ ಕರ್ಕೊ ಬಂದಿದ್ದಾರೆ. ಈಗ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಯಾರು? ಇದು ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ವಕೀಲರಿಗೆ ವಿಡಿಯೋ ಕೊಟ್ಟಿದ್ದು ಚಾಲಕ ಕಾರ್ತಿಕ್ ಅಂತ ಕಾರ್ತಿಕ್ ಹೇಳ್ಕೊಂಡಿದ್ದಾನೆ. ಮೈಸೂರಿನಲ್ಲಿ ಶಾಸಕ GT ದೇವೇಗೌಡ ಆರೋಪ. ಈಗ ಕಾರ್ತಿಕ್ನ DCM ವಿದೇಶಕ್ಕೆ, ಅಂದರೆ ಕಾರ್ತಿಕ್ ಆತನನ್ನು ವಿದೇಶಕ್ಕೆ ಕಳಿಸಿದ್ದಾರೆ. ದೇವೇಗೌಡರ ಜೊತೆ DCM ಮಾತನಾಡಿದ್ದಾರೆ. ದೇವರಾಜೇಗೌಡರ ಜೊತೆ DK ಶಿವಕುಮಾರ್ ರಾಜೀನಾಮೆಗೆ GT ದೇವೇಗೌಡ ಆಗ್ರಹ ಮಾಡಿದ್ದಾರೆ. ಅಶ್ಲೀಲ ಪೆನ್ ಅಂದರೆ ಈಗ ಅದು ಸತ್ಯನೋ ಸುಳ್ಳೋ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಆ ಹೆಣ್ಣು ಮಕ್ಕಳಿಗೆ ಏನಾದರೂ ಅದು ನೋಡಿ, 2 ಟೈಪು. ಕೆಲವೊಮ್ಮೆ ಏನಾಗುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಮತ್ತೊಂದು ವಿಚಾರ ಬೇರೆ. ಇನ್ನೊಂದು ಭಯ ಬೀಳಿಸಿ ತಮ್ಮ ಹದ್ದುಬಸ್ತಿನಲ್ಲಿಟ್ಟುಕೊಂಡು, ಆ ಹೆಣ್ಮಕ್ಳಿಗೂ ಗೊತ್ತಿರೋದಿಲ್ಲ ತಾವು ಮಾಡ್ತಾ ಇರೋ ತಪ್ಪೋ ಸರಿನೋ ಅವ್ರಿಗೂ ಗೊತ್ತಿರೋದಿಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ಅದು ಸರಿಯಾಗಿರ್ಬೋದೇನೋ ಅನ್ನೋಂಥದ್ದು ಇದ್ರೂ ಕೂಡ ತಪ್ಪಾಗುತ್ತೆ. ಯಾಕಂದರೆ ಈ ಹಿಂದೆ ಜೀತ ಪದ್ಧತಿ ಇತ್ತಲ್ಲ, ಜೀತ ಪದ್ಧತಿಯಲ್ಲಿ ಅವರು ಖುಷಿಯಾಗಿ ಕೆಲಸ ಮಾಡ್ತಾಯಿದ್ರು, ಊಟ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಹಾಗಂತ ಅದನ್ನು ಸರಿ ಅಂತ ಹೇಳೋಕ್ಕಾಗತ್ತಾ? ಹಾಗೆಯೇ ಈಗ ಒತ್ತಾಯ ಮಾಡಿದ್ದಾರೆ. ಪೆನ್ ಡ್ರೈವ್ ರಿಲೀಸ್ ಮಾಡಿದ್ಯಾರು? ವಿಷಯ ಅಲ್ಲಿಗೆ ಬಂದು ನಿಂತಿದೆ. GT ದೇವೇಗೌಡರ ಮಾತನ್ನು ಗಮನಿಸಿ. ಕಾರ್ತಿಕ್ ಅಂತಕ್ಕಂಥ ಡ್ರೈವರು ಏನು ದೇವರಾಜೇಗೌಡರಿಗೆ ಮುಂದೆ ಹೋಗಿ ಒಪ್ಪಿಸಿದ್ನು, ಉಪಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವರ ಅನುಮತಿ ಪಡೆದು ಅವ್ರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವನನ್ನ ಹೊರದೇಶಕ್ಕೆ ಕಳಿಸಿದವರು ನೀವು. ಆದರೆ ನರೇಂದ್ರ ಮೋದಿಯವರನ್ನ ಕಾರಣಕರ್ತರು ಅಂತಕ್ಕಂಥ ದೂಷಣೆಯನ್ನು ನೀವು ಮಾಡಿದ್ರಲ್ಲ, ನರೇಂದ್ರ ಮೋದಿ ಪ್ರಧಾನಿಯವ್ರಿಗೂ ಇದಕ್ಕೂ ಏನು ಸಂಬಂಧ? ದೇವೇಗೌಡರಿಗೂ
ಕುಮಾರಸ್ವಾಮಿ ಅವ್ರಿಗೂ ಏನು ಸಂಬಂಧ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ ಶಿವಕುಮಾರ್ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಆಡಿಯೋವನ್ನು ಏನು ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ, ತೆರೆ ಇಟ್ಟಿದ್ದಾರೆ. ಅದನ್ನು ತನಿಖೆ ಮಾಡಲಿಕ್ಕೆ SITಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ A1 ಮಾಡಬೇಕು, ಯಾರನ್ನ A2 ಮಾಡಬೇಕು, ನನ್ನನ್ನು ಕೂಡ A1 ಮಾಡಬೇಕು. ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ